ಪಾಯಿಂಟ್ ಟು ಬಿ ನೋಟೆಡ್ ಎರಡನೇ ಮಗಳ. ಸೊ ನಾನು ಒಂದು 5 ವರ್ಷ ಕಳಿಸಿದ್ದೀನಿ. 5 ವರ್ಷದಲ್ಲಿ ನನ್ನ ಸೇರುವ ಸಾಂಗತ್ಯ, ಓದುವುದು ಮತ್ತು ನನ್ನ ಆಲೋಚನಾ ಕ್ರಿಯೆ ಇದೆಲ್ಲ ಸ್ವಲ್ಪ ಇನ್ನಷ್ಟು ಗಟ್ಟಿಯಾಯಿತು. ಸೊ ನಾನು ಏನು ಮಾಡ್ಬೋದು, ಇದು ಎರಡನೇ ಮಗಳ ಮೊದಲನೇ ವರ್ಷಕ್ಕೆ ಅಂತ ಯೋಚನೆ ಮಾಡ್ಬೋದು. ಇಲ್ಲ ನಾನು ಏನಾದ್ರು ದೊಡ್ಡ ಸಂದೇಶವನ್ನು ಮಾಡಬೇಕು. ನಾನು ಯಾವಾಗಲೂ ನಂಬೋದು ಹಬ್ಬ ಅಂದರೆ ಒಬ್ಬ ಮನುಷ್ಯ ಸೋಲ್ಬೋದು ಸಾಯಲ್ಲ. ಹಾಗಾಗಿ ನಾನು ಏನಿದ್ದಾದರೂ ನಿಂತರೆ ಕಂಪ್ಲೀಟ್ ಸಕ್ಸಸ್ ಮಾಡಬೇಕು ಅಂತ ನಿಂತ್ಕೊಂಡೆ. ಸೊ ಆಗ ನಾನು ನೆನಪು ಬಂದಿದ್ದು ಎಲ್ಲ ಸಹಜವಾಗಿ ಹೇಳಿದ್ರು, ಏನಣ್ಣ ಈಗ ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅಂದರೆ ಇನ್ನೇನು ನೆಕ್ಸ್ಟ್ ಟೈಮಲ್ಲೇ ಅಂತಂದರು. ನೋಡಿ, ಆ ಸ್ಪಷ್ಟತೆ ನಾವೆಲ್ಲರೂ ಇರಬೇಕು. ಆದ್ದರಿಂದ ನಾವೆಲ್ಲರೂ ನಿಮ್ಮ ಹಿಂಬಾಲಕರು ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಹಾಗೆ ಮಂಡ್ಯದ ಸಾಹಿತ್ಯ ಲೋಕದ ದಿಗ್ಗಜ ಮತ್ತು ನಮ್ಮೆಲ್ಲರೂ ತೀರ್ತಾ ಇರುವಂತಹ ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ಸರ್ ಕಾಯಂ ಅತಿಥಿ. ನಾನು 15 ವರ್ಷದಿಂದ ಅವ್ರ ಮದುವೆ ಇಲ್ಲ ಇದ್ದು, ಮೊದಲನೇ ಮಗಳ ಹುಟ್ಟುಹಬ್ಬ ಇಲ್ಲ ಇದ್ದು, ಎರಡನೇ ಮಗಳ ಹುಟ್ಟುಹಬ್ಬವನ್ನು ಈ ರೀತಿ ಮಾಡ್ತಾರೆ ಅಂತ ನಾನು ಕನಸು ಅನ್ಕೊಂಡಿಲ್ಲ. ಆದರೆ ಒಂದು ರೇಂಜಿನ ಊಹೆ ಇತ್ತು ಈ ರೀತಿ ಮಾಡ್ಬೋದು ಅಂತ. ಸತ್ಯಾವತಾರ ಮಾಡ್ತಾ ಇದ್ದೀನಿ, ನಿಮ್ಗೊಂದು ಬೈಕ್ ಬೇಕು ಅಂದಾಗ ಏನೋ ಒಂದು ಹೊಸತನ ಮಾಡ್ತಾರೆ ಅಂತ. ಆದರೆ ಇಡೀ ಸಾಹಿತ್ಯ ಲೋಕವನ್ನೇ ಮಂಡ್ಯಗೆ ಕರ್ಕೊಂಡ್ಬಂದು ಮಗಳ ಬರ್ತಡೆಯನ್ನು ಈ ರೀತಿ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಮಾಡಿರೋದಕ್ಕೆ ಅವ್ರಿಗೊಬ್ಬರು
ದೊಡ್ಡ ನಮಸ್ಕಾರವನ್ನು ಮಂಡ್ಯ ಜನತೆಯ ಪರವಾಗಿ ಹೇಳ್ತೀವಿ. ಇತ್ತೀಚೆಗೆ ಸಾಹಿತ್ಯ ಸಮ್ಮೇಳನ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹಳ ಅದ್ದೂರಿಯಾಗಿ ಯಶಸ್ವಿ ಕಾಣ್ತು. ಇವತ್ತು 2ನೇ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ನಿಜವಾದ ಸಾಹಿತಿಗಳಿಗೆ ಸಿಗುವಂಥ ಗೌರವ. ವಿನಯ್ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮಂಡ್ಯ ಬದಲಾಗ್ತದೆ ಅನ್ನೋದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಳ್ಳೆಯದಾಗಲಿ ವಿನಯ್ಗೆ. ಜಾಸ್ತಿ ಹೊತ್ತು ಮಾತಾಡೋದ್ರಿಂದ ಸಾಹಿತ್ಯ ಸಂಸ್ಥೆಗೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಸಮಯದ ಮಿತಿಯನ್ನು ಅರಿತು 2 ನುಡಿಗಳಲ್ಲೇ ಮಾತನಾಡೋದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ರವಿಕುಮಾರ್. ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕಂತ ನಾನು ಒಬ್ಬರು ಸೇರಿ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರೆಲ್ಲೇ ಇದ್ದರೂ ಕೂಡ ಅವರಿಗೆ ಈ ಹಾಡಿನ ಮೂಲಕ ನಾನು ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಶೂರ್ ತಿರುಗಿ